ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ಸಲ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರೋದು ಕ್ರಿಸ್ತ ಶಕ 1114ರಲ್ಲಿ ಹೊಯ್ಸಳರು ಪ್ರಥಮವಾಗಿ ಕಟ್ಟಿದಂತಹ ದೇವಸ್ಥಾನಕ್ಕೆ, ಅತ್ಯಂತ ಪುರಾತನವಾದಂತಹ ಲಕ್ಷ್ಮೀ ದೇವಿ ದೇವಸ್ಥಾನಕ್ಕೆ. ಬನ್ನಿ ಬನ್ನಿ ಹೋಗೋಣ. ಈ ದೇವಸ್ಥಾನ ಇರೋದು ನಮ್ಮ ಹಾಸನದ ದೊಡ್ಡ ಗದ್ವಳ್ಳಿಯಲ್ಲಿ. ಇದು ಹಾಸನದಿಂದ 17 ಕಿಲೋಮೀಟರ್ ಆಗುತ್ತೆ. ಹಾಗೆಯೇ ಈ ದೇವಸ್ಥಾನದಿಂದ 17 ಕಿಲೋಮೀಟರ್ಗೆ ಹಳೇಬೀಡು ಹಾಗೂ 21 ಕಿಲೋಮೀಟರ್ಗೆ ಬೇಲೂರು ದೇವಸ್ಥಾನಗಳು ಸಿಗುತ್ತೆ. ವಿಶೇಷವಾಗಿ ಹೇಳಬೇಕಂದ್ರೆ ಹೊಯ್ಸಳರು ಕಟ್ಟಿದಂತಹ ಮೊದಲ ದೇವಸ್ಥಾನ ಅಂತ ಇದನ್ನ ತುಂಬ ಜನ ಹೇಳ್ತಾರೆ. ಹಾಗೆ ಈ ದೇವಸ್ಥಾನದಲ್ಲಿ ಕಾಳಿ, ಲಕ್ಷ್ಮಿ, ಶಿವ, ವಿಷ್ಣು ಇರುವಂತಹ ಮೊದಲ ದೇವಸ್ಥಾನ ಅಂತಲೂ ಸಹ ಹೇಳ್ತಾರೆ. ಅದೇ ರೀತಿ 1958ರಲ್ಲಿ ಕೇಂದ್ರ ಸರ್ಕಾರ ಇದನ್ನ ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಜೊತೆಗೆ ಇಂದಿಗೂ ಇಲ್ಲಿ ದೇವರ ವಿಗ್ರಹಗಳಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ. ಜೊತೆಗೆ ನೀವಿಲ್ಲಿ ನೋಡ್ತಾ ಇರುವಂತಹ ದೇವಸ್ಥಾನವನ್ನ ಹೊಯ್ಸಳರ ರಾಜ ವಿಷ್ಣುವರ್ಧನನ ಕಾಲದಲ್ಲಿ ಅಲ್ಲಿ ಇದ್ದಂತಹ ವಜ್ರದ ವ್ಯಾಪಾರಿ ಕುಳ್ಳಣ್ಣ ರಾವುತ ಹಾಗೂ ಆತನ ಪತ್ನಿ ಸಹಜ ದೇವಿ ಎನ್ನುವರು ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಅದೇ ಥರ ಇದನ್ನು ಕಟ್ಟಿದಂತಹ ಶಿಲ್ಪಿ ಯಾರು ಅಂದರೆ ವಿಶ್ವಕರ್ಮ ಸುಭಾಷಿತ ಅಂತಲೇ ಪ್ರಖ್ಯಾತರಾದಂತಹ ಮಲ್ಲೋಜ ಮಾಣಿಯೋಜ ಅಂತ ಅಲ್ಲಿರುವಂತಹ ಶಾಸನಗಳಲ್ಲಿ ಕೆತ್ತಲಾಗಿದೆ. ಇದು ಮೊದಲೇ ಹೇಳಿದಂತೆ 4 ದೇವಸ್ಥಾನಗಳಿರೋದರಿಂದ ಇದು ಚತುಷ್ಕುಟ ದೇವಸ್ಥಾನ ಅಂತಲೂ ಸಹ ಕರೆಯುತ್ತಾರೆ. ನೀವಿಲ್ಲಿ ನೋಡ್ತಾ ಇರೋದು ದೇವಸ್ಥಾನದ ಹೊರಗಿನ ವಿಹಂಗಮನ ನೋಟವನ್ನು ನೋಡ್ತಾ ಇದ್ದೀರಾ. ಸೊ ಇದರಲ್ಲಿ ನೀವು ನೋಡ್ತಾ ಇರೋ ಥರ ಮೇಲೆ ಕಳಶದ ಥರ ಗೋಪುರ ಶಿಖರಗಳಿದೆ. ಅದು 9 ಶಿಖರಗಳಿದೆ. 9ರಲ್ಲಿ 8 ಒಂದೇ ಸಮನಾದಂತಹ ಶಿಖರಗಳಾಗಿದೆ. ಈಗ ನೋಡ್ತಿರುವಂಥದ್ದು ಹೊಯ್ಸಳರ ರಾಜ ಸಳ ಹುಲಿಯನ್ನ ಕೊಂದಿರುವಂಥದ್ದು. ಈ ಥರ 4 ಮೊದಲು ಹುಲಿ ಸಳನನ್ನು ಅಟ್ಯಾಕ್ ಮಾಡುವಂಥದ್ದು, ನಂತರ ಸಳ ಹುಲಿಯೊಂದಿಗೆ ಹೋರಾಟವನ್ನು ಮಾಡುವಂಥದ್ದು, ತದನಂತರ ಸಳ ಹುಲಿಯನ್ನು ಕೊಂದಿರುವಂಥದ್ದು. ಇದೇ ಥರ 4 ಕೆತ್ತನೆಗಳನ್ನು ತುಂಬ ಅದ್ಭುತವಾಗಿ ಕೆತ್ತಿದ್ದಾರೆ. ಮೊದಲೇ ಹೇಳಿದಂತೆ 9 ಶಿಖರಗಳಲ್ಲಿ ಲಕ್ಷ್ಮೀದೇವಿ ಇರುವಂತಹ ಶಿಖರವು ದ್ರಾವಿಡ ಶೈಲಿಯ ಚಾಲುಕ್ಯರ ಕಾಲದಲ್ಲಿ ಕಟ್ಟುವಂತಹ ಗೋಪುರಗಳ ಶೈಲಿಯಲ್ಲಿದೆ. ಉಳಿದಂತಹ 8 ಶಿಖರಗಳು ಕದಂಬರ ಶೈಲಿಯಲ್ಲಿದೆ. ಅದೊಂದು ತುಂಬ ವಿಶೇಷವಾಗಿರುವಂಥದ್ದು. ಇದುವರೆಗೂ ಈ ದೇವಸ್ಥಾನವನ್ನು 1 ಬಾರಿ ಆಕ್ರಮಣ ಮಾಡಿದ್ದಾರೆ ಅಂತ ಹೇಳಲಾಗುತ್ತೆ. ಅದೇ ಥರ ಆಕ್ರಮಣವಾದಂತಹ ಸಂದರ್ಭಗಳಲ್ಲಿ ಹಾಳಾದಂತಹ ವಿಗ್ರಹಗಳನ್ನು ಇಲ್ಲೇ ಸಹ ಇಟ್ಟಿದ್ದಾರೆ. ಈಗ ನೀವು ನೋಡ್ತಾ ಇರುವಂತಹ ಈ ದೇವಾಲಯದಲ್ಲಿ ಗರ್ಭಗುಡಿಯಲ್ಲಿ ಇರುವಂತಹ ವಿಗ್ರಹವನ್ನು ಕಳವು ಮಾಡಲಾಗಿದೆ. ಈಗ ಗರ್ಭಗುಡಿಯಲ್ಲಿ ಯಾವುದೇ ತರಹದ ವಿಗ್ರಹಗಳಿಲ್ಲ. ಇದೇ ಥರ ಸುತ್ತಲೂ 4 ಚಿಕ್ಕ ಚಿಕ್ಕ ದೇವಾಲಯಗಳನ್ನು ನಿರ್ಮಾಣ ಮಾಡಿದ್ದಾರೆ. ಇದು ದೇವಾಲಯದ ಪಕ್ಕದಲ್ಲಿರುವಂತಹ ಕೆರೆಯಾಗಿದೆ. ಈಗ ನಾವು ದೇವಸ್ಥಾನದ ಒಳಗಿನ ನೋಟವನ್ನು ನೋಡೋಣ. ದೇವಸ್ಥಾನದ ಒಳಗೆ ನಾವು ಎಂಟರ್ ಆದ ತಕ್ಷಣ ಮೊದಲು ಸಿಗುವಂಥದ್ದು ಮಹಾಕಾಳಿ ದೇವಾಲಯ. ಇಲ್ಲಿ ಮಹಾಕಾಳಿಯು ಶಾಂತ ರೂಪದಲ್ಲಿ ಇರುವಂಥದ್ದು. ಇದನ್ನ ಕೋಲ್ಕತ್ತಾದ ಉಗ್ರ ರೂಪ ಕಾಳಿ ದೇವಸ್ಥಾನಕ್ಕೆ ಹೋಲಿಕೆಯನ್ನು ಮಾಡಲಾಗುತ್ತದೆ. ಇಲ್ಲಿ ಕಾಳಿ ದೇವಿಯ ವಿಗ್ರಹದಲ್ಲಿ ಬಿಲ್ಲು, ಬಾಣ, ತ್ರಿಶೂಲ, ಖಡ್ಗ, ಡಮರುಗ, ಯಮಪಾಶ ಹಾಗೆ ಹಣೆಯಲ್ಲಿ ಶ್ರೀಚಕ್ರವನ್ನು ನೋಡಬಹುದಾಗಿದೆ. ಇಲ್ಲಿ ಮಹಾಕಾಳಿಯ ದೇವಸ್ಥಾನಕ್ಕೆ 2 ದ್ವಾರಪಾಲಕರು ಇದ್ದಾರೆ. ಆ ದ್ವಾರಪಾಲಕರನ್ನ ಬೇತಾಳರು ಅಂತಲೂ ಸಹ ಕರೀತಾರೆ. ಇವರು 7 ಅಡಿ ಎತ್ತರವಾಗಿದ್ದು ಸಂಪೂರ್ಣ ಬೆತ್ತಲಾಗಿದ್ದಾರೆ ಹಾಗೂ ಎದುರು ಬದುರು ಇರುವುದು ಆಗಿದೆ. ಒಬ್ಬರು ಬಲಗೈಯಲ್ಲಿ ಕತ್ತಿ ಹಾಗೂ ಎಡಗೈಯಲ್ಲಿ ರಾಕ್ಷಸರ ರುಂಡವನ್ನು ಹಿಡಿದುಕೊಂಡಿದ್ದಾರೆ ಹಾಗೂ ಮತ್ತೊಬ್ಬರು ಬಲಗೈಯಲ್ಲಿ ಕತ್ತಿ ಹಾಗೂ ಎಡಗೈಯಲ್ಲಿ ಚಾಮರಗಳನ್ನು ಹಿಡಿದುಕೊಂಡಿದ್ದಾರೆ. ನಂತರ ಸಿಗುವಂಥದ್ದು ಮಹಾಲಕ್ಷ್ಮಿ ದೇವಾಲಯ. ಇಲ್ಲಿ ಲಕ್ಷ್ಮೀ ದೇವಿಯು ನಿಂತ ರೂಪದಲ್ಲಿ ಇದ್ದು ಗದೆ, ಚಕ್ರ, ಶಂಖಗಳನ್ನು ಹಿಡಿದುಕೊಂಡಿದ್ದಾರೆ. ಈ ದೇವಾಲಯವನ್ನು ಮೊದಲು ಅಭಿನವ ಮಹಾರಾಷ್ಟ್ರ ಅಂತಲೂ ಸಹ ಕರೀತಾ ಇದ್ರು. ಯಾಕೆಂದರೆ ಮಹಾರಾಷ್ಟ್ರದ ಕೊಲ್ಲಾಪುರದಲ್ಲಿರುವಂತಹ ದೇವಾಲಯದ ರೂಪದಲ್ಲಿಯೇ ಇದೆ ಎಂದು. ಈ ದೇವಾಲಯದ ಮತ್ತೊಂದು ವಿಶೇಷ ಏನೆಂದರೆ ಇಲ್ಲಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡುವ ಹಾಗಿಲ್ಲ. ಹಾಗೆ ಅಣ್ಣ ತಂಗಿಯರ ದೇವಸ್ಥಾನ ಅಂತಲೂ ಸಹ ಕರೀತಾರೆ. ಯಾಕೆಂದರೆ ಇಲ್ಲಿ ಉಗ್ರ ರೂಪದಲ್ಲಿರುವಂತಹ ಕಾಳಿಯನ್ನು ಸಮಾಧಾನ ಪಡಿಸಲು ಆಕೆಯ ಸಹೋದರ ಎಂದು ಕರೆಯುವಂತಹ ವಿಷ್ಣು ದೇವಾಲಯ ಇದೆ. ಹಾಗೆ ಶಿವನನ್ನು ಸಮಾಧಾನಗೊಳಿಸಲು ಅದರ ಎದುರಿಗೆ ಮಹಾಲಕ್ಷ್ಮಿ ದೇವಾಲಯವಿದೆ. ಹಾಗೆ ಈಗ ನೋಡ್ತಾ ಇರುವಂಥದ್ದು ವಿಷ್ಣು ದೇವಾಲಯ. ಆದರೆ 40 ವರ್ಷಗಳ ಹಿಂದೆ ವಿಷ್ಣುವಿನ ವಿಗ್ರಹವು ಕಳವಾದಾಗ ಕಾಲಭೈರವನನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಇಲ್ಲಿ ವಿಷ್ಣುವಿನ ದೇವಾಲಯ ಇತ್ತು ಎನ್ನುವುದಕ್ಕೆ ಕೆಳಗಡೆ ಗರುಡನ ಕೆತ್ತನೆಯನ್ನು ನೋಡಬಹುದಾಗಿದೆ.
ಮುಂದೆ ದೇವಸ್ಥಾನದ ಚಾವಣಿಯಲ್ಲಿರುವಂತಹ ವಿಶೇಷ ಕೆತ್ತನೆಗಳನ್ನ ನೋಡೋಣ. ಮೊದಲನೆಯದಾಗಿ ಶಿವ ರುದ್ರ ವೀಣೆಯನ್ನ ನುಡಿಸುತ್ತಾ ಇರುವುದು, ನಂತರ ಕುದುರೆಯ ಮೇಲೆ ಕುಬೇರ ಹಾಗೂ ಕುಬೇರನ ಪತ್ನಿ ಕುಬೇರಿ, ನಂತರ ನಂದಿಯ ಮೇಲೆ ಶಿವ ಪಾರ್ವತಿ. ಇದು ಯಮಧರ್ಮರಾಯನ ಕೆತ್ತನೆ ಹಾಳಾಗಿರುವುದು. ಇದು ಅಗ್ನಿದೇವ ಮತ್ತು ಸ್ವಾಹಾದೇವಿ ಟಗರಿನ ಮೇಲೆ. ಇದು ಐರಾವತದ ಮೇಲೆ ಇಂದ್ರ ಹಾಗೂ ಆತನ ಪತ್ನಿ ಸಚಿದೇವಿ. ಇದು ವಾಯುದೇವ ತಾಯಿ ಅಂಜನಾದೇವಿ ಜೊತೆ ಜಿಂಕೆಯ ಮೇಲೆ ಹೋಗ್ತಾ ಇರುವಂಥದ್ದು. ನೆಕ್ಸ್ಟು ನೈಋತಿ ದಂಪತಿ ಮಗನ ಜೊತೆ ಪಯಣವನ್ನ ಬೆಳೆಸುವಂಥದ್ದು. ನೆಕ್ಸ್ಟು ಬರುವಂಥದ್ದು ತುಂಬ ವಿಶೇಷವಾದಂತಹ ಕೆತ್ತನೆಯಾಗಿದೆ. ಇದು ವರುಣದೇವ ಪತ್ನಿ ವಾರುಣಿಯ ಜೊತೆ ಮಕರ ರಾಶಿಯ ಮೇಲೆ ಹೋಗ್ತಾ ಇರುವಂಥದ್ದು. ಈ ಕೆತ್ತನೆಯಲ್ಲಿ ಸಿಂಹದ ಕಾಲು, ಕೋತಿಯ ಕಣ್ಣು, ನವಿಲಿನ ಬಾಲ, ಹಸುವಿನ ಕಿವಿ, ಮೊಸಳೆಯ ಬಾಯಿ, ಆನೆಯ ಸೊಂಡಿಲು ಇರುವಂಥದ್ದು. ಇಷ್ಟು ದೇವಸ್ಥಾನದ ಬಗ್ಗೆ ಇರುವಂತಹ ಮಾಹಿತಿ ಆಗಿದೆ. ನಾವಿಲ್ಲಿ ಒಂದು ಚಿಕ್ಕದಾದಂತಹ ಫೋಟೋಶೂಟನ್ನು ಮಾಡಿಕೊಂಡು ನಂತರ ನಾವು ಮನೆಗೆ ಬಂದ್ವಿ. ಹೋಪ್ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಕಾಂಟೆಂಟ್ಗೆ ನನ್ನ ಪೇಜನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.